15,000 ನೀವು ಯಾರು ಕೊಟ್ರಿ? ಜಂಟಿ ಖಾತೆ ಶಿವಕುಮಾರ್ ಅನ್ನೋ ವಿಲೇಜ್ ಅಕೌಂಟೆಂಟ್ ಸರ್ ಕೇಳಿದ್ದು ಅವ್ರಿಗೆ ಏನು ತು ಅಕೌಂಟ್ ಪೈನ ಕ್ಯಾಶಾ? ಸರ್ 5,000 ಕ್ಯಾಶಲ್ಲಿ ತೊಗೊಂಡ್ರು, 5,000 ಅಕೌಂಟ್ ಪೇನಲ್ಲಿ ತೊಗೊಂಡ್ರು ಸರ್, ಅಂದರೆ ಫೋನ್ ಪೇನಲ್ಲಿ ತೊಗೊಂಡ್ರು. ಹಾಂ, ಅವ್ರಿಗೆ ಫೋನ್ ಪೇ ಮಾಡಿದ್ದೀರಾ? ಆಲ್ರೆಡಿ ಸಸ್ಪೆಂಡೆಡ್ ಆಯಿತು. ವಾಟ್ ಹ್ಯಾಪನ್ ಟು ಖಾತಾ? ಸರ್ ಖಾತಾ ಸರ್ ನಾನೇ ಬಂದು ಇನಿಷಿಯೇಟ್ ಮಾಡಿದೆ ಸರ್. 20 days ಬೇಕು ಸರ್. ಈಗ ಖಾತಾ ಚೇಂಜ್ ಆಗಿದೆ, ಚೆಕ್ ಲಿಸ್ಟ್ ಜನರೇಟ್ ಆಗಿದೆ ಸರ್. ದಿ ಸಬ್ಸ್ಟೆನ್ಸ್ ಆಫ್ ದಿ ಕೇಸ್ ಆಫ್ ದಿ ಕಂಪ್ಲೇಂಟ್ that survey number 98/3 51/2 within bracket 5 to make khata on basis of inheritance. ಏನು ಪ್ರಾಬ್ಲಮ್ ಇಲ್ವಾ? The ಖಾತಾ ಏನು ಪ್ರಾಬ್ಲಮ್ ಇಲ್ವಾ ಸರ್? ಅಂದರೆ ಅವ್ರು ಪೋತಿ ಖಾತೆಗೆ ಹಾಕ್ತಾರೆ ಸರ್, ಅಬ್ಜೆಕ್ಷನ್ ಕೊಡ್ತಾರೆ, ವೇಲ್ ಇದೆ ಪೋತಿ ಖಾತೆ ಬದಲಾವಣೆ ಮಾಡಿಬಿಡಿ ಅಂತ ಹೇಳ್ತಾರೆ ಸರ್. ಅವಾಗ ಯಥಾಸ್ಥಿತಿ ಆರ್ಡರ್ ಆಗುತ್ತೆ, ಎ ಸಿ ಹೋಗುತ್ತೆ, ಎ ಸಿ ಅವರು ಡೈರೆಕ್ಟ್ ಮಾಡ್ತಾರೆ ವಿಲ್ ಅಂತೆ ಕ್ರಮ ವಹಿಸಿ ಅಂತ ಸರ್. ಈಗ ನಾವು ವಿಲ್ ಅಂತ in order to pay inheritance ರಿಜಿಸ್ಟರ್ಡ್ ಇಲ್ಲ, ರಿಜಿಸ್ಟರ್ಡ್ ವಿಲ್ ಸರ್. there was 25,000 demand was made for bribe and has paid already 15,000. Khata was not yet made. Sri so and so assistant the Tahsildar Nelmangala submits that village accountant yaro Shivkumar avanu ಬ್ರದರ್ ಸರ್ ಇವರು. Shivkumar and village accountant ಶಿವಕುಮಾರ್ ಸಸ್ಪೆಂಡ್ ಆಗಿರೋದು ಎಸ್ ಸರ್, ಇವರೇನಾ? ಇವರೇ ಸರ್. ನೀನು ತಗೊಂಡು 15,000? ನಾಚಿಕೆ ಮಾನ ಮರ್ಯಾದೆ ಫೋನ್ ಪೇ ಅಂತ ಹೇಳ್ತಾನೆ. ನಿಮ್ಗೇನು ಮಾನ ಮರ್ಯಾದೆ ಇದೆಯಾ? ಮಕ್ಕ ತೊಗೊಂಡಾಗ ಭೂಮಿ ಮೇಲೆ ಇಟ್ಕೊಂಬಿಡಿ. ಏನು ಜೀವನ ರೀ? ಓಪನ್ ಆಗಿ ಬಂದು ಹೇಳ್ತಾನೆ ಫೋನ್ ಪೇ ಇದೆ ಅಂತ. ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ. ಬೆಗ್ಗರ್ಸ್ತ ಜೀವನ ಮಾಡ್ತೀರಾ? ಸಂಬಳ ಬರೋದು ನಿನಗೆ? ಸಂಬಳ ಬರುತ್ತಾನೆ? ಅವರಪ್ಪ ನೀನು ಹುಟ್ಟಿದೀಯಾ? ಅದಕ್ಕೆ ಯಾಕೆ ಹಿಂಗೆ ಕೈ ಬೇಡ್ತಿ? 15,000 ಲಾಂಚ, 25,000 ಲಂಚ ತಗೊಳಕ್ಕೆ. ಏನು ಬದುಕು ನಿಮ್ಮ ಬದುಕು? ನಿಮ್ಮ ಮಕ್ಕಳಿಗೆ ಹೆಂಗ್ರಿ ಮಕ್ಕ ತೋರಿಸ್ತೀಯ? ನಿಮ್ಮ ಅಪ್ಪ ಕರಪ್ಟ್ ಅಂತ ಹೇಳಿದ್ರೆ ಆಲ್ರೆಡಿ ಟ್ರ್ಯಾಪ್ಡು ಬೈ ಲೋಕಾಯುಕ್ತ. ಖುಷಿ ನಿನಗೆ. ನಿಮ್ಮ ಮಕ್ಕಳು ಹೆಂಗ್ರಿ ತಲೆ ಸಮಾಜದಲ್ಲಿ ಸ್ಕೂಲ್ಗೆಲ್ಲ ಹೋಗ್ಬೇಕು? ಹೆಂಡತಿ ಹೆಂಗ್ರಿ ಆಚೆ ಹೋಗ್ಬೇಕು? ನಿನಗೆ ನಿನ್ನ ಗಂಡ ಭ್ರಷ್ಟಾಚಾರ ಅಂತ ಇದಾಕ್ಬೇಕಲ್ಲಿ. ಅದೇನು ಹಾಕ್ಕೊಂಡಿದ್ರಲ್ಲ ನೀವು? ಸಸ್ಪೆಂಡ್ ಮತ್ತೆ ಹೆಂಗೆ ಹಾಕೋತೀಯ? ಹಾಂ, ನೀನು ಸಸ್ಪೆಂಡ್ ಮತ್ತೆ ಹಾಕೊಳಕ್ಕೆ ಬರೋಲ್ಲ. ಅಲ್ಲಿ ಬೋರ್ಡ್ ಹಾಕೋ, ನಾನು ಭ್ರಷ್ಟಾಚಾರಿ ಅಂತ. ಚೆನ್ನಾಗಿರ್ತದೆ. ದಿ ತಹಶೀಲ್ದಾರ್ 6 time ಟು ಚೆಕ್ ಮಾಡಿ ಹೇಳಿ. ತಹಶೀಲ್ದಾರ್ 6 time to verify and submit the action taken report. ವಿಲ್ ಇವರು ನೋಡ್ರಿ, ವಿಲ್ ಇದ್ರೆ ಇಫ್ ಇಟ್ ಇಸ್ ಡಿಸ್ಪ್ಯೂಟೆಡ್, ದಿ ಪರ್ಸನ್ ಕ್ಲೈಮಿಂಗ್ ಅಂಡರ್ ದಿ ವಿಲ್ ಹ್ಯಾಸ್ ಟು ಗೋ ಟು ಸಿವಿಲ್ ಕೋರ್ಟ್ ಈವನ್ ಇಫ್ ಇಟ್ ರಿಜಿಸ್ಟರ್ಡ್. ಏನು ಡಿಸ್ಪ್ಯೂಟ್ ಇಲ್ಲ ಸ್ವಾಮಿ, ಅದು ರಿಜಿಸ್ಟರ್ಡ್. ಅದನ್ನು ಚೆಕ್ ಮಾಡ್ತಾರೆ ಬಿಡಪ್ಪ ಅವ್ರು. ನೀವು ಚೆಕ್ ಮಾಡಿ ರಿಪೋರ್ಟ್ ಕೊಡಿ. ಸಬ್ಮಿಟ್ ದಿ ರಿಪೋರ್ಟ್. ಆಗಬೇಕು. 3 ಜನ ಹೆಣ್ಮಕ್ಳಿಗೆ ಆಗಬೇಕು ಸರ್. ನೀನು ಯಾರು? ನೀನು ನಮ್ಮ ಸಿಸ್ಟರ್ಸು ಸ್ವಾಮಿ, 3 ಜನ ಸಿಸ್ಟರ್ಸು, 5 ಜನ ಮಕ್ಕಳು, 2 ಗಂಡು ಮಕ್ಕಳು. 2 ಗಂಡು ಮಕ್ಕಳಿಗೆ ಪ್ರಾಪರ್ಟಿನ ಹಂಚಿಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ನಿನಗೇನು ಪ್ರಾಬ್ಲಮ್? ಹೆಣ್ಮಕ್ಳು ಬರ್ಬೇಕಲ್ಲ. ಅವರ ಪರವಾಗಿ ನಾನು ಅಂದರೆ ಅರ್ಜಿ ಅವ್ರು ಕೊಟ್ಟಿದ್ರು, ನಾನು ಕೇಳಕ್ಕೆ ಹೋಗಿದ್ದು ಏನಾದರೂ ಪ್ರೋಗ್ರೆಸ್ ಆಗಿದೆ. ಇವಾಗ ಕಂಪ್ಲೇಂಟ್ ನೀನೇ ಕೊಟ್ಟಿದ್ದಲ್ಲ ಇಲ್ಲಿ ಮಂಜುನಾಥ. ಇವು ಯಾರು ಬರ್ಬೇಕಿದು ವಿಲ್ ಪ್ರಕಾರ? ಬಿಲ್ ಪ್ರಕಾರ 3 ಜನ ಹೆಣ್ಮಕ್ಳಿಗೆ ಹೋಗ್ಬೇಕು. ಆ 3 ಜನ ಹೆಣ್ಮಕ್ಳು ಬರೀ ನಿನ್ನೆ ಸಾಕು ಬರ್ಕೊಂಡೆ. ಇಲ್ಲ, ನನ್ನ ಹೆಸರಲ್ಲಿ ಬರೆದಿರೋದು ಹೆಣ್ಮಕ್ಳೇ ಅರ್ಜಿ ಕೊಟ್ಟಿದ್ದಾರೆ. ನೀನೆಲ್ಲ ಡಾಕ್ಯುಮೆಂಟ್ ಹಾಕಿದಲ್ಲಿ ಇಲ್ಲಿ ನಿನ್ನ ಹೆಸರೇ. ಅರ್ಜಿ ಬರ್ಕೊಟ್ಟಿರೋದು ಇದು ಮಾಡಿರೋದು ಎಲ್ಲ ಹೆಣ್ಮಕ್ಳೇ ಸ್ವಾಮಿ. ನೀನೇ ಸೈನ್ ಹಾಕಿದ ಅರ್ಜಿಗೆಲ್ಲ. ಇಲ್ಲಿ ಕಂಪ್ಲೇಂಟ್ ಆಗಿರೋದು ಮಾತ್ರ ನನ್ನ ಹೆಸರಲ್ಲಿ ಇರೋದು ಸ್ವಾಮಿ. ಹೌದು ರೀ, ಅವ್ರ ಹೆಸರು 3 ಜನ ಹೆಣ್ಮಕ್ಳು ಬರೆದು ಆಮೇಲೆ ನೀನು ರೆಪ್ರೆಸೆಂಟೇಟಿವ್ ಬರೀಬೇಕು. 3 ಜನ ಹೆಣ್ಮಕ್ಳೇ ಸ್ವಾಮಿ ಅರ್ಜಿ ಕೊಟ್ಟಿದ್ದಾರೆ, ನಾನು ಕೊಟ್ಟಿಲ್ಲ ಸರ್. ಆಲ್ ರೈಟ್, 1 ತಿಂಗಳು ಟೈಮ್. ಎಸ್, ಅವ್ನು ನೀನು ದುಡ್ಡು ಕೊಟ್ಟಿದ್ದೆಲ್ಲ ಹಾಕಿದಾನೆ ಡಾಕ್ಯುಮೆಂಟ್ಸು. ಇನ್ನೊಂದು ಸಲ ಕಳಿಸ್ತೀವಿ ಮನೆಗೆ. ಆಯಿತು. ಎಸ್, ಏನು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅದಕ್ಕೆ. ಹಾಂ ಸರ್. ಶೇಷಪ್ಪ, ಮತ್ತು ರಿಜಿಸ್ಟರ್ಟ್ ಆಗಿದ್ದು ಮೊದಲು ನಾಚಿಕೆ. ಅಸಿಸ್ಟೆಂಟ್ ಕಮಿಷನರ್. ಎಸ್, ರೆಹಮಾನ್, FDA. ಶೇಷ